ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ದಕ್ಷಿಣಾಮೂರ್ತಿ ದರ್ಶನ ವರ್ಣನ ಜ್ಯೇಷ್ಠ ಪಂಚಕ ವ್ರತ ನಿರೂಪಣವೆಂಬ 32ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ಇನ್ನು ನಿಮಗೆ ಯಾವುದರಿಂದ ಅಡಿಗಡಿಗೂ ಅಶ್ವಮೇಧಯಾಗದ ಫಲವು ದೊರಕುತ್ತದೆಯೋ ಅಂತಹ ಶ್ರೀ ದಕ್ಷಿಣಾಮೂರ್ತಿಯ ದರ್ಶನ ವಿಧಾನವನ್ನು ಹೇಳುತ್ತೇನೆ, ಕೇಳಿರಿ. ಹೀಗೆ ಜ್ಯೇಷ್ಠ ಸ್ನಾನವು ಮುಗಿದ ತರುವಾಯ ನಾನಾ ವಿಧವಾದ ಪೂಜಾ ದ್ರವ್ಯಗಳಿಂದಲೂ ಭಕ್ಷ್ಯ ಭೋಜ್ಯಾದಿಗಳಿಂದಲೂ ಶಕ್ತ್ಯನುಸಾರವಾದ ಉಪಚಾರಗಳಿಂದಲೂ ಗಂಧಮಾಲ್ಯಗಳಿಂದಲೂ ಗೀತ ನೃತ್ಯಾದಿಗಳಿಂದಲೂ ಬಲರಾಮ, ಕೃಷ್ಣ, ಸುಭದ್ರಾ ದೇವಿಯರು ಮೂವರನ್ನು ಪೂಜಿಸಬೇಕು. ವಸ್ತ್ರ, ಚಂದನ, ಪುಷ್ಪಾದಿಗಳಿಂದ ಭಗವದ್ಭಕ್ತರಾದ ಬ್ರಾಹ್ಮಣರನ್ನು, ಪರಮ ಭಾಗವತರನ್ನು ಸತ್ಕರಿಸಬೇಕು. ಇದಾದ ತರುವಾಯ ಆ ಮೂರ್ತಿಗಳನ್ನು ಪೂರ್ವದಲ್ಲಿ ಬಿಜ ಮಾಡಿಸಿದಾಗಲೆಂತೋ ಅಂತೆಯೇ ಮಹೋತ್ಸವವನ್ನು ಮಾಡಿಕೊಂಡು ದಕ್ಷಿಣಾಭಿಮುಖವಾಗಿ ಬಿಜ ಮಾಡಿಸತಕ್ಕದು. ಆ ಸಮಯದಲ್ಲಿ ಯಾರಾದರೆ ಸುಭದ್ರಾದೇವಿಯೊಡನೆ ದಕ್ಷಿಣಾಭಿಮುಖವಾಗಿ ಮಹೋತ್ಸವವನ್ನು ಬೆಳೆಸಿರುವ ಶ್ರೀ ಜಗನ್ನಾಥ ಸ್ವಾಮಿಯನ್ನು ನೋಡುವನೋ ಅವನು ಸಾಮಾನ್ಯ ಮಾನವನೇ ಅಲ್ಲವು, ಅವನು ಜೀವನ್ಮುಕ್ತನೆಂದೇ ಹೇಳಬೇಕು. ಜ್ಯೇಷ್ಠ ಶುದ್ಧ ಪೌರ್ಣಿಮೆಯ ಜನ್ಮಸ್ನಾನ ಮಹೋತ್ಸವಕ್ಕಾಗಿ ದೇವಲೋಕದಿಂದ ತಂದಿರುವ ದೇವತೆಗಳೆಲ್ಲರೂ ಸ್ವಾಮಿಗೆ ಸ್ನಾನವನ್ನು ಮಾಡಿಸಿ ತರುವಾಯ ಎಲ್ಲರೂ ಆಕಾಶದಲ್ಲಿ ಸಮರ್ಥವಾಗಿ ನಿಂತು ದಕ್ಷಿಣಾಭಿಮುಖನಾಗಿ ಉತ್ಸವ ಬರುವ ಭವನಾಶಕನಾದ ಶ್ರೀ ಜಗನ್ನಾಥನನ್ನು ನೋಡುತ್ತಿರುವರು. ಎಲೈ ವಿಪ್ರರೇ, ದಕ್ಷಿಣಾಭಿಮುಖನಾದ ಜಗತ್ಪ್ರಭುವನ್ನು ಯಾವ ಮಾನವನು ನೋಡುತ್ತಾನೆಯೋ ಅವನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಧರ್ಮ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ. ಎಲೈ ವಿಪ್ರರೇ, ಪೂರ್ಣಿಮಾ ಸ್ನಾನ ಮಹೋತ್ಸವವನ್ನು ಮುಗಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಹೊರಟು ದಕ್ಷಿಣಾಮೂರ್ತಿಯಾಗಿ ಶೋಭಿಸುತ್ತಾ ಉತ್ಸವ ಬರುವ ಶ್ರೀ ಜಗನ್ನಾಥ ಸ್ವಾಮಿಯನ್ನು ಯಾರು ಸಂದರ್ಶಿಸುವರೋ ಅವರು ಆ ಸ್ವಾಮಿಯ ಸ್ನಾನ ದರ್ಶನದಿಂದ ಲಭಿಸುವ ಪುಣ್ಯ ಫಲವನ್ನು ಸಮಗ್ರವಾಗಿ ಪಡೆಯುತ್ತಾರೆ. ಈ ಪ್ರಕಾರ ದಕ್ಷಿಣಾಭಿಮುಖವಾಗಿ ಉತ್ಸವದಿಂದ ಬಿಜೆ ಮಾಡಿಸಿದ ಬಳಿಕ ದೇವಾಲಯದ ಬಳಿಗೆ ಬಂದು ಬಲಭದ್ರ ಸುಭದ್ರಾ ದೇವಿಯರೊಡಗೂಡಿ ಬರುವ ಆ ಪುರುಷೋತ್ತಮನಿಗೆ ನೀರಾಜನವನ್ನೆತ್ತಿ ಪ್ರಾಸಾದವನ್ನು ಪ್ರವೇಶಗೊಳಿಸಿದ ಬಳಿಕ ಆ ಸ್ವಾಮಿಯನ್ನು ಪುನಃ ಸಂದರ್ಶಿಸಕೂಡದು. ಎಲೈ ವಿಪ್ರರೇ, ಈ ವಿಷಯವನ್ನು ಹಿಂದೆಯೇ ನಿಮಗೆ ವಿಸ್ತಾರವಾಗಿ ಹೇಳಿರುತ್ತೇನೆ. ಮುನಿಗಳು ಕೇಳುತ್ತಾರೆ, ಭೋ ಭಗವನ್, ನೀನು ಈವರೆಗೆ ಅಪ್ಪಣೆ ಕೊಡಿಸಿದ ಶ್ರೀ ಜಗನ್ನಾಥ ಸ್ವಾಮಿಯ ಜ್ಯೇಷ್ಠ ಪೂರ್ಣಿಮೆಯ ಸ್ನಾನ ಮಹೋತ್ಸವ ಸಂದರ್ಶನದಿಂದ ಉಂಟಾಗುವ ಪುಣ್ಯ ಫಲವನ್ನು ನಿಯತವಾಗಿಯೂ ಪಡೆಯುವುದು ಎಂತೆಂಬ ವಿಷಯವನ್ನು ಜ್ಞಾನಿ ಶ್ರೇಷ್ಠನಾದ ನೀನು ನಮಗೆ ತಿಳಿಸಬೇಕು. ಜೈಮಿನಿಯು ಹೇಳುತ್ತಾನೆ, ಆಹಾ, ಬಹಳ ಸಂತೋಷವಾಗಿ ಹೇಳುತ್ತೇನೆ. ಅದೇ ಜ್ಯೇಷ್ಠ ಪಂಚಕವೆಂಬ ವ್ರತವು ಶಾಸ್ತ್ರ ಪಾರಂಗತರಾದ ಋಷಿಗಳಿಂದ 5ಕ್ಕಿಂತಲೂ ಶ್ರೇಷ್ಠವಾದ ವ್ರತವು ಉಕ್ತವಾಗಿರುವುದಿಲ್ಲವು. ಈ ಜ್ಯೇಷ್ಠ ಪಂಚಕ ವ್ರತವು ಶ್ರೌತ ಸ್ಮಾರ್ತಗಳಲ್ಲಿಯೂ ಪುರಾಣಾದಿಗಳಲ್ಲಿಯೂ ಹೇಳಿರುವ ಸಮಸ್ತ ವ್ರತಗಳಿಗಿಂತಲೂ ಅತ್ಯುತ್ತಮವಾದುದು. ಪರಮೇಷ್ಠಿಯಾದ ಬ್ರಹ್ಮದೇವನೇ ಈ ವ್ರತವನ್ನು ಮೊಟ್ಟಮೊದಲು ಈ ಲೋಕಕ್ಕೆ ಪ್ರಕಟಗೊಳಿಸಿದನು. ಈ ವ್ರತವು ವ್ರತಗಳಿಗೆಲ್ಲ ಜ್ಯೇಷ್ಠವಾದುದಾದುದರಿಂದ, ಅಂದರೆ ಹಿರಿಯದಾದುದಾದುದರಿಂದ ಇದಕ್ಕೆ ಜ್ಯೇಷ್ಠ ಪಂಚಕವೆಂದು ಹೆಸರು ಬಂದಿರುವುದು. ಪುರುಷೋತ್ತಮ ಕ್ಷೇತ್ರದಲ್ಲಿ ತೀರ್ಥರಾಜವೆನಿಸಿದ ಸಮುದ್ರವು ಜ್ಯೇಷ್ಠ ಫಲವನ್ನು ಅನುಗ್ರಹಿಸುವಂತಹುದು. ತೀರ್ಥರಾಜದಲ್ಲಿ ಜ್ಯೇಷ್ಠ ಸ್ನಾನ, ಜಗನ್ನಾಥ ದರ್ಶನ ಇವೆರಡೂ ಉತ್ತಮ ಫಲಪ್ರದವಾದುದು. ಅಯ್ಯ ವಿಪ್ರರೇ, 1 ವರ್ಷ ಕಾಲ ದಿನಂಪ್ರತಿಯೂ ಶ್ರೀ ಜಗನ್ನಾಥ ಮೂರ್ತಿಯನ್ನು ಸಂದರ್ಶಿಸುವುದರಿಂದ ಲಭಿಸುವ ಫಲವೆಲ್ಲವೂ ಸ್ನಾನ ಮಂಚಕ ದರ್ಶನದಿಂದ ಲಭಿಸುವುದು. ಈ ಸ್ನಾನ ಮಂಚಕ ದರ್ಶನ ಫಲವೆಲ್ಲವೂ ಜ್ಯೇಷ್ಠ ಪೂರ್ಣಿಮೆಯ ಮಹಾಸ್ನಾನ ಸಂದರ್ಶನದಿಂದ ಲಭಿಸುವುದು. ಎಲೈ ವಿಪ್ರರೇ, ಪೂರ್ವದಲ್ಲಿ ಸಮುದ್ರ ಸ್ನಾನ ಮತ್ತು ಶ್ರೀ ಪುರುಷೋತ್ತಮ ಸಂದರ್ಶನಗಳಿಂದ ಯಾವ ಯಾವ ಫಲಗಳನ್ನು ಹೇಳಿರುವೆನೋ ಆ ಫಲಗಳೆಲ್ಲವೂ ಮಹಾಜ್ಯೇಷ್ಠಿಯ ಆಚರಣೆಯಿಂದ ಲಭಿಸುತ್ತದೆ. ಮುನಿಗಳು ಕೇಳುತ್ತಾರೆ, ಭೋ ಬ್ರಹ್ಮನ್, ಯಾವ ಸಮಯದಲ್ಲಿ ಮಾಡಿದ ಸ್ನಾನದಿಂದ ಮಹತ್ಫಲವು ದೊರಕುತ್ತದೆಯೋ ಆ ಮಹಾಜ್ಯೇಷ್ಠಿ ಸಮಯವನ್ನು ನಮಗೆ ಅಪ್ಪಣೆ ಕೊಡಿಸುವವನಾಗು. ಇದನ್ನು ಕೇಳಲು ನಮಗೆ ಬಹಳ ಕುತೂಹಲವುಂಟು. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ಕೇಳಿರಿ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಪೂರ್ಣಿಮೆಯು ಬರಲಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ
ಚಂದ್ರ ಗುರುಗಳಿರುವರು ಏಕಾಂಶದಲ್ಲಿರಲು ಆ ಶುಭಯೋಗದಲ್ಲಿ ಸಮಸ್ತ ಪಾಪಗಳನ್ನು ನಿವಾರಣೆ ಮಾಡುವ ಮಹಾಜ್ಯೇಷ್ಠಿಯು ಪ್ರವರ್ತಿಸುತ್ತದೆ. ಆಗ ಸಮಸ್ತ ಕ್ಷೇತ್ರಗಳು, ಸಮಸ್ತ ತೀರ್ಥಗಳು, ಸಪ್ತ ಸಾಗರಗಳು, ಸಮಸ್ತ ಯಾಗಗಳು, ಮಹಾದಾನಗಳ ಗುಂಪುಗಳು, ಸಕಲ ತಪಸ್ಸುಗಳು, 18 ಬಗೆಯ ವಿದ್ಯೆಗಳು ಅಂದರೆ 4 ವೇದಗಳು, ಷಡಂಗಗಳು, ಮೀಮಾಂಸಾ, ನ್ಯಾಯ, ಧರ್ಮಶಾಸ್ತ್ರಗಳು, ಪುರಾಣಗಳು ಮತ್ತು ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಅರ್ಥಶಾಸ್ತ್ರ, ಈ ರೀತಿಯಾಗಿ 18 ವಿದ್ಯೆಗಳು, ವಿವಿಧ ವ್ರತಗಳು, ಶಾಂತಿ ಪುಷ್ಟಿಕರವಾದ ಸಮಸ್ತ ಶುಭಕರ್ಮಗಳು, ಸಾಂಖ್ಯ ಯೋಗವು ಸಮಸ್ತವು ಒಟ್ಟುಗೂಡಿ ಶ್ರೀ ಪುರುಷೋತ್ತಮ ಕ್ಷೇತ್ರಕ್ಕೆ ಯಾತ್ರೆ ಹೋಗುತ್ತವೆ. ಎಲೆ ಋಷಿಗಳಿರ, ಇವುಗಳೆಲ್ಲವೂ ಬೇರೆ ಬೇರೆ ಗುಂಪುಗಳಾಗಿ ಪುರುಷೋತ್ತಮ ಕ್ಷೇತ್ರಕ್ಕೆ ಬರುತ್ತಾ, ಆಹಾ, ಜ್ಯೇಷ್ಠ ಸ್ನಾನವನ್ನು ನೋಡಲು ಬಂದಿರುವ ಯಾವ ಪುಣ್ಯಾತ್ಮನಿಗೆ ನಾವು ಸಮಸ್ತ ಫಲಗಳನ್ನು ಅನುಗ್ರಹಿಸೋಣ. ನಾವೆಲ್ಲರೂ ಮಹಾಜ್ಯೇಷ್ಠಿಯ ದಿನ ಈ ಕ್ಷೇತ್ರವನ್ನು ಆ ಕ್ಷೇತ್ರವನ್ನು ಪ್ರವೇಶಿಸೋಣ ಎಂದು ಮಾತನಾಡಿಕೊಂಡು ನಾನು ಮೊದಲು ತಾನು ಮೊದಲು ಎಂದು ಹುರುಡಿಸುತ್ತಾ ಭಗವತ್ ಕ್ಷೇತ್ರವನ್ನು ಪ್ರವೇಶಿಸುತ್ತವೆ. ಭಗವಂತನಾದ ಶ್ರೀ ಜಗನ್ನಾಥ ಸ್ವಾಮಿಗೆ ಪ್ರೀತಿವರ್ಧನವಾದ ಈ ಮಹಾಜ್ಯೇಷ್ಠಿ ಯೋಗವು ಮಹಾಪುಣ್ಯಕರವಾದುದು. ಈ ಮಹಾಯೋಗದಲ್ಲಿ ಮಾನವರು ಕೃಪಾ ಸಮುದ್ರನಾದ ಜಗನ್ನಾಥನನ್ನು ಸಂದರ್ಶಿಸಿ ಆತನು ಅಭಿಷಿಕ್ತನಾಗುವುದನ್ನು ನೋಡಿದಲ್ಲಿ ಪಾಪದಿಂದ ಬಿಡುಗಡೆಯಾಗುತ್ತಾರೆ. ಇದೀಗ ಈ ಜ್ಯೇಷ್ಠ ಪಂಚಕ ವ್ರತವನ್ನು ವಿಸ್ತಾರವಾಗಿ ನಿರೂಪಿಸಿ ಹೇಳುತ್ತೇನೆ, ಕೇಳಿರಿ. ಈ ವ್ರತದಿಂದ ಲಭಿಸುವ ಪುಣ್ಯ ಫಲವನ್ನು ತಿಳಿಸುತ್ತೇನೆ. ಜ್ಯೇಷ್ಠ ಶುಕ್ಲ ದಶಮಿಯ ದಿನ ಪ್ರಾತಃ ಕಾಲದಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಿ ವೈಷ್ಣವನಾದ ಬ್ರಾಹ್ಮಣೋತ್ತಮನನ್ನು ವ್ರತಕ್ಕೆ ಆಚಾರ್ಯನನ್ನಾಗಿ ವರ್ಣ ಮಾಡಬೇಕು. ಈ ಮುಂದೆ ಹೇಳುವಂತೆ ಸಂಕಲ್ಪ ಮಾಡಿ ವ್ರತವನ್ನು ಹಿಡಿಯತಕ್ಕದು. ದೇವದೇವನಾದ ಎಲೈ ಜಗನ್ನಾಥನೇ, ನೀನು ನಂಬಿದ ಭಕ್ತರೆಲ್ಲರನ್ನು ಈ ಸಂಸಾರ ಸಾಗರದಿಂದ ಕಡೆಹಾಯಿಸುವ ಸ್ವಾಮಿಯು. ಇದೋ ಎಲೈ ಪ್ರಭುವೆ, ಓ ಕೇಶವ, ನಾನು ಇಂದಿನಿಂದ ಮೊದಲುಗೊಂಡು ಪೂರ್ಣಿಮಾ ತಿಥಿಯವರೆಗೂ ನಿನ್ನ ಪ್ರೀತ್ಯರ್ಥವಾಗಿ ವ್ರತವನ್ನು ಮಾಡುವೆನು. ಸಮಸ್ತ ತೀರ್ಥ ಸ್ನಾನಗಳನ್ನು ಮಾಡಿ ಆ ಬಳಿಕ ವ್ರತ ಭೋಜನವನ್ನೆಸಗಿ ನಿನ್ನ ಪಂಚಮೂರ್ತಿಗಳಿಗೂ ಬೇರೆ ಬೇರೆಯಾಗಿ ಒಂದು ದಿನ ತ್ರಿಕಾಲ ಪೂಜೆಯನ್ನು ನಿನ್ನ ಅನುಗ್ರಹದಿಂದ ಮಾಡುತ್ತೇನೆ. ಪ್ರಭುವೆ, ಇದು ನಿನ್ನ ಪ್ರಸಾದದಿಂದ ಸಂಪೂರ್ಣವಾಗಿ ಸಫಲವಾಗಲಿ. ಈ ರೀತಿ ವ್ರತ ಸಂಕಲ್ಪವನ್ನು ಮಾಡಿ ಪಂಚತೀರ್ಥಗಳಲ್ಲಿಯೂ ಸ್ನಾನ ಮಾಡಿ ಮನೆಗೆ ಬರಬೇಕು. ತರುವಾಯ ಶುದ್ಧವಾದ ಪ್ರದೇಶದಲ್ಲಿ ಕರ್ಣಿಕೆಯೊಡಗೂಡಿದ ಅಷ್ಟದಳ ಪದ್ಮವನ್ನು ಬರೆಯಬೇಕು. ಆ ಅಷ್ಟದಳ ಕಮಲದ ಮಧ್ಯದಲ್ಲಿ ಪಂಚತೀರ್ಥಗಳಿಂದ ತಂದ ಜಲದಿಂದ ಪೂರ್ಣವಾಗಿ ಶ್ರೀ ಗಂಧಲೇಪನ ನಾರಿಕೇಳ ಫಲ ಸಮನ್ವಿತವಾದ ಕಳಶವನ್ನಿಟ್ಟು ಅದರ ಮೇಲೆ ತಾಮ್ರದ ತಟ್ಟೆಯನ್ನಿರಿಸಿ ಕಂಠ ದೇಶದಲ್ಲಿ ವಸ್ತ್ರವನ್ನು ಸುತ್ತಿ ಅದರಲ್ಲಿ ಅಕ್ಷತೆಯನ್ನು ತುಂಬಿ ಅದರ ನಡುವೆ ಶ್ರೀ ಮಧುಸೂದನನ ಸುವರ್ಣ ಮೂರ್ತಿಯನ್ನು ಪ್ರತಿಷ್ಠಿಸಬೇಕು. ಭಗವಂತನಿಗೆ ಸ್ವರ್ಣ ಮೂರ್ತಿಯು ಮಂಗಳಕರವಾದ ಅವಯವಗಳುಳ್ಳದ್ದಾಗಿ ಶಾಂತಿ ಮೂರ್ತಿಯಾಗಿ ವಾಮಭಾಗದಲ್ಲಿ ಶ್ರೀದೇವಿಯೊಡಗೂಡಿ ಬೆಳಗುತ್ತಿರಬೇಕು. ಬಲಭಾಗದಲ್ಲಿ ಆತನ ಹಿಂದೆ ಪದ್ಮಾಸನಾಸೀನನಾಗಿ ಶಂಖ ಚಕ್ರ ಗದಾಧರನಾದ ಆ ಪ್ರಭುವನ್ನು ಸ್ಪರ್ಶಿಸುತ್ತಿರುವಂತೆ ಗರುಡನನ್ನು ನೆಲೆಗೊಳಿಸಬೇಕು. ಈ ರೀತಿ ಸ್ಥಾಪಿಸಿದ ಶ್ರೀ ಜಗನ್ನಾಥ ದೇವನನ್ನು ತಾನಾಗಲಿ ವರ್ಣ ಮಾಡಿದ ಆಚಾರ್ಯನಾಗಲಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ತರುವಾಯ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ಕನ್ನೈದಿಲೆ ಹೂಗಳ ಮಾಲೆಯನ್ನು ಒಪ್ಪಿಸಬೇಕು. ಹೀಗೆ ದಶಮಿಯ ದಿನ ಸ್ವಾಮಿಯನ್ನು ಅರ್ಚಿಸುವುದರಿಂದ ದಶಕೋಟಿ ಪಾಪಗಳು ನಾಶವಾಗುತ್ತವೆ. ಬಳಿಕ ವ್ರತಿಯಾದವನು ಬದ್ಧಾಂಜಲಿ ಪುಟನಾಗಿ ಭಗವಂತನನ್ನು ಈ ಮುಂದೆ ಹೇಳುವ ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥಿಸತಕ್ಕದು. ಮಧುಸೂದನ, ದೇವೇಶ್ವರ, ಲಕ್ಷ್ಮೀಪ್ರಿಯನಾದ ನಿನಗೆ ನಮಸ್ಕಾರವು. ಎಲೈ ಕೃಪಾಸಾಗರನೇ, ಭವಸಾಗರದಲ್ಲಿ ಬಿದ್ದಿರುವ ನನ್ನನ್ನು ಕಾಪಾಡು. ಎಲೈ ವಿಪ್ರರೇ, ಈ ತರುವಾಯ ಮಾರನೆಯ ಏಕಾದಶಿಯ ದಿನ 5 ಅಥವಾ 2.5 ಹೊನ್ನುಗಳಿಂದ ನಿರ್ಮಿತವಾಗಿ ಪದ್ಮಾಸನದಲ್ಲಿ ಮಂಡಿತನಾಗಿರುವ ಶ್ರೀಮನ್ನಾರಾಯಣ ಮೂರ್ತಿಯನ್ನು ಕಮಲ ಮಾಲಿಕೆಯಿಂದ ಪೂಜಿಸತಕ್ಕದು. ಪಾಯಸ, ಹಾಲು, ಹಣ್ಣುಗಳೇ ಮೊದಲಾದ ಬಗೆಯ ನೈವೇದ್ಯಗಳನ್ನಿತ್ತು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ಭವಸಾಗರ ತಾರಣನಾದ ನಾರಾಯಣನೇ, ನಿನಗೆ ನಮಸ್ಕಾರವು. ಪುಂಡರೀಕಾಕ್ಷ, ಶರಣಾಗತ ವತ್ಸಲನಾದ ಓ ಪ್ರಭು, ನನ್ನನ್ನು ರಕ್ಷಿಸು. ಎಲೈ ವಿಪ್ರರೇ, ಈ ರೀತಿ ಪೂಜಿಸಿ ಪ್ರಾರ್ಥನೆಗೈದುದಾದರೆ ಮಾನವನು ಬುದ್ಧಿಪೂರ್ವಕವಾಗಿ ಮಾಡಿ ಬಹಳ ಕಾಲದಿಂದಲೂ ಬೇರೂರಿರುವ ತೀಕ್ಷ್ಣವಾದ ಪಾಪಗಳೆಲ್ಲವನ್ನು ಆ ಸ್ವಾಮಿಯು ನಾಶಗೊಳಿಸುತ್ತಾನೆ. ಇದಾದ ಬಳಿಕ ಆ ಮಾರನೆಯ ದ್ವಾದಶಿಯ ದಿನ ಸ್ವರ್ಣ ನಿರ್ಮಿತವಾದ ಯಜ್ಞವರಾಹ ಮೂರ್ತಿಯನ್ನು ಚಂದನ, ಅಗರು, ಕರ್ಪೂರ ಮಿಶ್ರಿತವಾದ ಗಂಧಲೇಪನದಿಂದಲೂ ಚಂಪಕ ಮಾಲೆಯಿಂದಲೂ ಪೂಜಿಸಬೇಕು. ಎಲೈ ವಿಪ್ರರೇ,
ಬಗೆ ಬಗೆಯ ಅಪೂಪಗಳು ಅಂದರೆ ಕಡುಬುಗಳು, ಅತಿರಸಗಳು ಇವೇ ಮೊದಲಾದ ಅನೇಕ ಭಕ್ಷ್ಯ ಭೋಜ್ಯಗಳ ಫಲಗಳ ನೈವೇದ್ಯವನ್ನು ಆ ಯಜ್ಞವರಾಹ ಮೂರ್ತಿಗೆ ಒಪ್ಪಿಸಿ ಈ ಮುಂದೆ ಹೇಳುವ ಸ್ತೋತ್ರವನ್ನು ಗಟ್ಟಿಯಾಗಿ ಉಚ್ಚರಿಸುತ್ತಾ ಪ್ರಾರ್ಥನೆ ಮಾಡಬೇಕು. ಎಲೈ ಯಜ್ಞವರಾಹ ಸ್ವಾಮಿಯೇ, ನೀನು ಪ್ರಳಯ ಮಹಾಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನೇ ಉದ್ಧರಿಸಿದ ಪ್ರಭುವು. ಇಂತಹ ನೀನು ನಿನ್ನಡಿದಾವರೆಗಳಲ್ಲಿ ಬಿದ್ದಿರುವ ನನ್ನನ್ನು ಉದ್ಧರಿಸಲು ಸಮರ್ಥನಾಗಲಾರೆಯ? ಸ್ವಾಮಿ, ಉದ್ಧಾರ ಮಾಡು. ಗೋವಿಂದ, ಶೋಕಸಾಗರದಲ್ಲಿ ಬಿದ್ದು ಮುಳುಗಿ ಹೋಗಿರುವ ನನ್ನನ್ನು ಉದ್ಧರಿಸು. ಎಲೈ ವಿಪ್ರರೇ, 1 ವರ್ಷಕ್ಕೆ 12 ತಿಂಗಳುಗಳಲ್ಲವೇ? ಆ ಕಾಲದಲ್ಲಿ ಮಾಡಿದ ಪಾಪವು ಅತ್ಯಲ್ಪವಾದುದು. ಅದಂತಿರಲಿ, ಈ ಯಜ್ಞವರಾಹ ಮೂರ್ತಿಯು ಈ ರೀತಿ ದ್ವಾದಶಿಯ ದಿನ ಪೂಜಿತನಾದುದಾದರೆ ಪೂರ್ವ ಜನ್ಮಗಳಲ್ಲಿ ಮಾನವನು ಮಾಡಿದ ಪಾಪಗಳೆಲ್ಲವನ್ನೂ ನಾಶ ಮಾಡುವನು. ಇದಾದ ಮೇಲೆ ಆ ಮಾರನೆಯ ತ್ರಯೋದಶಿಯ ದಿನದಲ್ಲಿ ಶಂಖಚಕ್ರ ವರದ ಅಭಯಗಳನ್ನು 4 ಕೈಗಳಲ್ಲಿ ಧರಿಸಿ ಪದ್ಮಾಸನಾಸೀನನಾಗಿ 4 ಹೊನ್ನುಗಳಿಂದ ನಿರ್ಮಿತವಾದ ಶ್ರೀ ಪ್ರದ್ಯುಮ್ನನ ಮೂರ್ತಿಯನ್ನು ಹಿಂದೆ ಹೇಳಿರುವ ರೀತಿ ವ್ರತಿಯಾದ ಮಾನವನು ಭಕ್ತಿಪೂರ್ವಕವಾಗಿ ಪೂಜಿಸಿ ಚಂದ್ರನಂತೆ ಸಂಪೂರ್ಣ ಕಳೆಗಳಿಂದ ಕಂಗೊಳಿಸುತ್ತಿರುವ ಅಶೋಕ ಮತ್ತು ಪಾಟಲಿ ಕುಸುಮಗಳ ಮಾಲಿಕೆಯನ್ನು ಸಮರ್ಪಿಸಬೇಕು. ಪಕ್ವಾನ್ನಗಳ ಮತ್ತು ಪಕ್ವ ಫಲಗಳ ನೈವೇದ್ಯವನ್ನು ಅರ್ಪಿಸಿ ಆ ಸ್ವಾಮಿಯನ್ನು ನಮಸ್ಕರಿಸುತ್ತಾ ಶುದ್ಧ ಮನಸ್ಕನು ಪ್ರಾಂಜಲಿಯೂ ಆಗಿ ಈ ರೀತಿ ಪ್ರಾರ್ಥಿಸತಕ್ಕದು. ಎಲೈ ಪ್ರದ್ಯುಮ್ನ ದೇವನೇ, ನೀನು ಭಕ್ತರ ಸಮಸ್ತ ಬಯಕೆಗಳನ್ನು ಈಡೇರಿಸುವವನು. ನೀನು ಬೇಕಾದ ರೂಪಗಳನ್ನು ಧರಿಸಬಲ್ಲ ಪ್ರಭುವು. ಎಲೈ ಕಾಮಪಾಲನೆ, ನಿನಗಿದೋ ನಮಸ್ಕಾರವು. ಸ್ವಾಮಿಯೇ, ನನ್ನ ಇಷ್ಟಾರ್ಥಗಳೆಲ್ಲವೂ ನಿನ್ನ ಅನುಗ್ರಹದಿಂದ ಸಫಲವಾಗಲಿ. ಎಲೈ ವಿಪ್ರರೇ, ಆ ಬಳಿಕ ಚತುರ್ದಶಿಯ ದಿನ ಶ್ರೀ ನೃಸಿಂಹನ ಕನಕ ನಿರ್ಮಿತ ಮೂರ್ತಿಯನ್ನು ಪೂಜಿಸಬೇಕು. ಈ ಮೂರ್ತಿಯಾದರೂ 4 ನಿಷ್ಕಗಳ ಸುವರ್ಣದಿಂದ ಘಟಿತವಾಗಿರಬೇಕು. ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯೊಡಗೂಡಿ ಆಕೆಯ ಸಾನ್ನಿಧ್ಯದಿಂದ ಸಂತೋಷಗೊಂಡು ಕೊರಳ ಕೇಸರಗಳಿಂದ ಮಹೋಜ್ವಲವಾಗಿ ತೆರೆದ ಬಾಯುಳ್ಳವನಾಗಿ ಅಟ್ಟಹಾಸವನ್ನು ಮೆರೆಯುತ್ತಾ ಯೋಗಪಟ್ಟ ಕಮಲ ಸಂಸ್ಥಿತನಾಗಿ ಬಹು ಮೊನಚಾದ ಉಗುರುಗಳನ್ನೊಳಗೊಂಡು ಸಮಸ್ತ ಆಪತ್ತುಗಳನ್ನು ನಿವಾರಣೆ ಮಾಡುವವನಾಗಿರುವ ಆ ನೃಸಿಂಹ ಮೂರ್ತಿಯನ್ನು ಪೂರ್ವದಲ್ಲಿ ಹೇಳಿದ ರೀತಿಯೇ ಉಪಹಾರಾದಿಗಳಿಂದ ಭಕ್ತಿಪೂರ್ವಕವಾಗಿ ಪೂಜಿಸಿ ದಾಸವಾಳ ಮತ್ತು ಜಾಜಿಯ ಹೂಮಾಲೆಗಳನ್ನು ಅರ್ಪಿಸಿ ಅಡಿದಾವರೆಗಳಿಗೆ ಪುಷ್ಪಾಂಜಲಿಯನ್ನು ಕೊಟ್ಟು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡುತ್ತಾ, ಎಲೈ ನೃಸಿಂಹನೇ, ನೀನು ಲೋಕ ಸಂರಕ್ಷಣಾರ್ಥವಾಗಿ ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನು ಸೀಳಿದೆ. ಅಂತೆಯೇ ನನ್ನ ಪೂಜೆಯಿಂದ ಸುಪ್ರೀತನಾಗಿ ನೀನು ನನ್ನ ಪಾಪಗಳೆಲ್ಲವನ್ನು ನಾಶಗೊಳಿಸು ಎಂದು ಪ್ರಾರ್ಥಿಸಬೇಕು. ಎಲೈ ಮುನಿಗಳಿರ, ಶ್ರೀ ನೃಸಿಂಹನನ್ನು ಈ ಪ್ರಕಾರ ಪ್ರಾರ್ಥಿಸಿದ ಬಳಿಕ ದೀರ್ಘದಂಡ ಪ್ರಣಾಮವನ್ನು ಮಾಡಬೇಕು. ಹೀಗೆ ವ್ರತವನ್ನು ಕೈಗೊಳ್ಳುವ ಮಾನವನು 5 ದಿನಗಳು ವ್ರತವನ್ನು ಮಾಡಬೇಕು. 5 ದಿನಗಳು ಹಗಲಿರುಳು 5 ದೀಪಗಳನ್ನಿಡಬೇಕು. 5 ಜೊತೆ ವಸ್ತ್ರಗಳು, 5 ಛತ್ರಿಗಳು, 5 ಪಾದರಕ್ಷೆಗಳು, ಪಂಚಫಲ ಮತ್ತು ಪಂಚಯಜ್ಞ ಸೂತ್ರ ಸಹಿತವಾದ ಕಲಶಗಳು ಇವುಗಳೆಲ್ಲವನ್ನು ಬ್ರಾಹ್ಮಣ ಭೋಜನವಾದ ಮೇಲೆ ಆ ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ದಾನ ಮಾಡಬೇಕು. ರಾತ್ರಿಯಲ್ಲಿಯಾದರೂ ಗೀತಗಳಿಂದಲೂ ಬಗೆ ಬಗೆಯ ಉಪಹಾರಗಳಿಂದಲೂ ಪುರಾಣ ಪಠನದಿಂದಲೂ ಶ್ರೀ ವಾಸುದೇವನನ್ನು ಸಂತೋಷಗೊಳಿಸತಕ್ಕದು. ಬಳಿಕ ಪೂರ್ಣಿಮೆಯ ಉಷಃಕಾಲದಲ್ಲಿ ಸ್ನಾನ ಮಾಡಿ ಶ್ರೀಕೃಷ್ಣನ ಸನ್ನಿಧಿಯನ್ನು ಸಾರಿ ಅಲ್ಲಿ ರಾಮ ಕೃಷ್ಣ ಸುಭದ್ರೆಯರನ್ನು ಯಥಾವಿಧಿಯಾಗಿ ಪೂಜಿಸಿ ಆ ಮೂರ್ತಿಗಳಿಗೆ ವಿಪ್ರನ ಮೂಲಕ ಸ್ನಾನವನ್ನು ಮಾಡಿಸಿ ಅಥವಾ ಇತರರು ಮಾಡಿಸಿದ ಅಭಿಷೇಕವನ್ನು ನೋಡಿಯೋ ಆದ ಮೇಲೆ ಪುನಃ ಸಮುದ್ರ ಸ್ನಾನವನ್ನು ಮಾಡಿಕೊಂಡು ಮನೆಗೆ ಬಂದು ಅಲ್ಲಿ ಕಲಶಗಳ ಮೇಲೆ ಸ್ಥಾಪಿತರಾಗಿ ಪೂಜಿತರಾಗಿರುವ ಶ್ರೀ ಮಹಾವಿಷ್ಣುವಿನ ಮೂರ್ತಿಗಳ ಪಶ್ಚಿಮಕ್ಕೆ ಯಜ್ಞೇಶ್ವರನನ್ನು ಆಧಾನ ಮಾಡಿಸಿ ಪುರೋಹಿತನಿಂದ ಆಯಾ ಮಂತ್ರಗಳನ್ನು ಹೇಳಿಸಿ ವಿದ್ಯುಕ್ತವಾಗಿ ಹೋಮ ಮಾಡಬೇಕು. ಶ್ರೀ ಮಹಾವಿಷ್ಣುವಿನ ನಾಮಗಳನ್ನು ಪ್ರಣವಪೂರ್ವಕವೂ ನಮೋಂತ್ಯವೂ ಆಗಿ ಉಚ್ಚರಿಸಬೇಕು. ದೇವತೆಗಳಿಗೆ ಹೋಮ ಮಾಡುವಾಗ ಮೂಲ ಮಂತ್ರದ ಕಡೆಯಲ್ಲಿ ಸ್ವಾಹಾಕಾರವನ್ನು ಉಚ್ಚರಿಸತಕ್ಕದು. ಆಜ್ಯ, ಚರು, ಪಲಾಶ, ಸಮಿತ್ತುಗಳನ್ನು ಬೇರೆ ಬೇರೆಯಾಗಿ ಒಬ್ಬೊಬ್ಬ ದೇವತೆಯನ್ನು ಉದ್ದೇಶಿಸಿಯೂ 100 ಆವರ್ತಿ ಹೋಮ ಮಾಡಬೇಕು. ಆಮೇಲೆ ಪ್ರತಿ ದೇವತೆಯನ್ನು ಉದ್ದೇಶಿಸಿ ಬೇರೆ ಬೇರೆಯಾಗಿ ಶತಪುಷ್ಪಗಳನ್ನು ಹೋಮ ಮಾಡಬೇಕು. ಕಡೆಯಲ್ಲಿ ಪೂರ್ಣಾಹುತಿಯನ್ನು ಹೋಮ ಮಾಡಿ ಬ್ರಹ್ಮನಿಗೆ ದಕ್ಷಿಣೆಯನ್ನು ಕೊಡಬೇಕು. ತರುವಾಯ ಆಚಾರ್ಯನಿಗೆ ಚಿನ್ನದ ಕೋಡುಗಳು, ಬೆಳ್ಳಿಯ ಗೊರಸುಗಳು, ನಾನಾಲಂಕಾರಗಳು ಉಳ್ಳ ಚಿನ್ನದ ಆಕಳನ್ನು,
ದಕ್ಷಿಣೆಯನ್ನು, ಆತನು ಸಂತೋಷಪಡುವ ಇತರ ಅಮೂಲ್ಯ ವಸ್ತ್ರಗಳನ್ನು, ಸರ್ವಾಲಂಕಾರಯುಕ್ತವಾದ ಆ ದೇವತಾ ಪ್ರತಿಮೆಗಳನ್ನು ಒಪ್ಪಿಸತಕ್ಕದು. ಆಮೇಲೆ ಬ್ರಾಹ್ಮಣರಿಗೆ ಕಲ್ಲು ಸಕ್ಕರೆಯ ಪಾಯಸದ ಭೋಜನವನ್ನು ಮಾಡಿಸಬೇಕು. ಎಲೈ ವಿಪ್ರರೇ, ಈ ವ್ರತವೇ ಜ್ಯೇಷ್ಠ ಪಂಚಕವೆಂದು ಪ್ರಸಿದ್ಧವಾಗಿರುವುದು. ಮಾನವನು ಈ ವ್ರತವನ್ನು ಭಕ್ತಿಯಿಂದ ಅನುಷ್ಠಾನ ಮಾಡಿದುದಾದರೆ ಶ್ರೀ ಜಗನ್ನಾಥ ಸ್ವಾಮಿಯ ದರ್ಶನದಿಂದ ಲಭಿಸುವ ಫಲವನ್ನು ಸಂಪೂರ್ಣವಾಗಿ ಪಡೆಯುತ್ತಾನೆ ಎಂಬುದರಲ್ಲಿ ಸಂದೇಹವೇ ಇರುವುದಿಲ್ಲವು. ಈ ಜ್ಯೇಷ್ಠ ಪಂಚಕ ವ್ರತದ ನಡುವೆ ಬರುವ ಏಕಾದಶಿಯಾದರೂ ನಿರ್ಜಲೈಕಾದಶಿ ಎನಿಸಿದುದು. ಯಾರಾದರೆ ಈ ಒಂದು ದಿನವನ್ನೇ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಉಪಾಸನೆ ಮಾಡುವರೋ ಅವರು ತಮ್ಮ ಜೀವಮಾನದಲ್ಲಿ ಬರುವ ಸಮಸ್ತ ಏಕಾದಶಿಗಳನ್ನು ಆಚರಿಸಿದಂತೆಯೇ ಆಗುವುದು. ಈ ವ್ರತರಾಜನನ್ನು ಆಚರಿಸಿದುದಾದರೆ ಸಮಸ್ತ ವ್ರತಗಳ ಫಲವನ್ನು ಪಡೆಯುತ್ತಾನೆ. ಇದು ಅಲ್ಲದೆ ಈ ವ್ರತವನ್ನು ಆಚರಿಸಿದವನು ಯಾವ ಯಾವ ಬಯಕೆಗಳನ್ನು ಬಯಸಿದರೂ ಅವುಗಳೆಲ್ಲವನ್ನು ಪಡೆಯುವನು ಎಂಬುದರಲ್ಲಿ ಸಂಶಯವಿರುವುದಿಲ್ಲವು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಾಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ದಕ್ಷಿಣಾಮೂರ್ತಿ ದರ್ಶನ ವರ್ಣನ ಜ್ಯೇಷ್ಠ ಪಂಚಕ ವ್ರತ ನಿರೂಪಣವೆಂಬ 32ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.